ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ನೀವು ಯಾವಾಗಲೂ ಪಾಸ್ವರ್ಡ್ ತೋರಿಸ್ತಾ ಇದೆ, ನಮಗೆ ಪಾಸ್ವರ್ಡ್ ಬೇಕಾಗಿಲ್ಲ ಅಂದರೆ ಅದನ್ನು ರಿಮೂವ್ ಮಾಡೋದು ಹೇಗೆ, ಮತ್ತು ನೀವು ಪಾಸ್ವರ್ಡ್ ಆ್ಯಡ್ ಮಾಡ್ಬೇಕಂದ್ರೆ ಅದನ್ನು ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ನೀವು ಕಂಪ್ಯೂಟರ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇದರಲ್ಲಿ ಫಸ್ಟ್ ರಿಮೂವ್ ಮಾಡೋದು ಹೇಗೆ ಪಾಸ್ವರ್ಡ್ ಅಂತ ಹೇಳ್ಕೊಡ್ತೀನಿ, ಆಮೇಲೆ ಆ್ಯಡ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟು ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋಗಿ ಅಕೌಂಟ್ಸ್ ಅಂತ ಇರುತ್ತೆ, ಅಕೌಂಟ್ಸಲ್ಲಿ ಹೋಗಿ ಅಕೌಂಟ್ಸ್ ಓಪನ್ ಮಾಡಿದ್ಮೇಲೆ ಇದರಲ್ಲಿ ಸೈನ್ ಇನ್ ಆಪ್ಷನ್ಸ್ ಅಂತ ಇರುತ್ತೆ ಲೆಫ್ಟ್ ಸೈಡಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಪಾಸ್ವರ್ಡ್ ಅಂತ ರೈಟ್ ಸೈಡಲ್ಲಿ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಚೇಂಜ್ ಅಂತ ಇರುತ್ತೆ, ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಕರೆಂಟ್ ಪಾಸ್ವರ್ಡ್ ಏನಿರುತ್ತಲ್ಲ ಅದನ್ನು ಎಂಟರ್ ಮಾಡಿ. ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಹೊಸ ಪಾಸ್ವರ್ಡ್ ಕೊಡ್ಬೋದು ನೀವು ಬೇಕಂದರೆ, ಬೇಡ ಅಂತಂದರೆ ನೀವು ಎಂಟಿ ಬಿಟ್ಬಿಡ್ರಿ. ಈಗ ಫಸ್ಟ್ ಪಾಸ್ವರ್ಡ್ ಕೊಟ್ಟು ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಬೋದು, ಇಲ್ಲಾಂದರೆ ಎಂಟಿ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ನೀವೇನು ರೀಸ್ಟಾರ್ಟ್ ಮಾಡ್ತೀರಿ ಮತ್ತು ಆನ್ ಮಾಡ್ತಿರಲ್ಲ, ಆಟೋಮೆಟಿಕ್ಕಾಗಿ ಯಾವುದೇ ಥರ ಪಾಸ್ವರ್ಡ್ ಕೇಳಲ್ಲ, ಡೈರೆಕ್ಟ್ ಓಪನ್ ಆಗುತ್ತೆ. ಒಂದು ಸಾರಿ ಈ ಮೆಥಡ್ನ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಪಾಸ್ವರ್ಡ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಫಸ್ಟ್ ನೀವು ಅದೇ ಸೇಮ್ ಸೆಟ್ಟಿಂಗ್ಸಲ್ಲೇ ಹೋಗಿ, ಸೇಮ್ ಆಪ್ಷನ್ನೇ, ಮತ್ತು ಸೆಟ್ಟಿಂಗ್ಸಲ್ಲಿ ಹೋಗಿ, ಮತ್ತು ಅಕೌಂಟ್ಸಲ್ಲಿ ಹೋಗಿ, ಅಕೌಂಟ್ಸಲ್ಲಿ ಹೋದ್ಮೇಲೆ ನೆಕ್ಸ್ಟು ಸೈನ್ ಇನ್ ಆಪ್ಷನ್ನು, ನೆಕ್ಸ್ಟ್ ಪಾಸ್ವರ್ಡು. ನೆಕ್ಸ್ಟ್ ಪಾಸ್ವರ್ಡಲ್ಲಿ ಚೇಂಜ್ ಅಂತಿತ್ತು, ಈಗ ಆ್ಯಡ್ ಅಂತ ಒಂದು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ಪಾಸ್ವರ್ಡ್ ಹಿಂಟ್ ತೋರಿಸ್ಬೋದು. ನೀವು ಅಕಸ್ಮಾತ್ ಪಾಸ್ವರ್ಡ್ ಮರ್ತಿದ್ರೆ ಈ ಹಿಂಟ್ ಮುಖಾಂತರ ನೀವು ತಿಳ್ಕೊಬೋದು. ನೆಕ್ಸ್ಟು ಪಾಸ್ವರ್ಡ್ನ ಕರೆಕ್ಟಾಗಿ ಸ್ಟ್ರಾಂಗ್ ಆಗಿರೋದನ್ನೇ ಕೊಡ್ಬೋದು. ಈಗ ನೋಡಿ ಪಾಸ್ವರ್ಡ್ ಕೊಟ್ಟ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಫಿನಿಶ್ ಮೇಲೆ ಕ್ಲಿಕ್ ಮಾಡಿ. ಇದೇ ಮೆಥಡೇ ನೀವು ನೆಕ್ಸ್ಟ್ ಯೂಸ್ ಮಾಡ್ಬೋದು. ಇದೇ ಟೈಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನೆಲ್ಲ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇದು ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು. ಥ್ಯಾಂಕ್ ಯು. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.